ರಾಜ್ಯ ಸರ್ಕಾರ ಬಲವಂತದ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡಬೇಕು. ರೈತರ ಕೃಷಿ ಭೂಮಿ ಅಭಿವೃದ್ಧಿಯ ಹೆಸರಿನಲ್ಲಿ ರೈತರನ್ನ ಒಕ್ಕಲೆಬ್ಬಿಸುವುದನ್ನು ಕೈಬಿಡಬೇಕು ಎಂದು ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಗೌರಿಬಿದನೂರಿನಲ್ಲಿ ಪ್ರತಿಭಟನೆ ನಡೆಸಿ ರೈತ ದಿನಾಚರಣೆಯನ್ನ ಭೂಸ್ವಾಧೀನ ವಿರೋಧಿ ದಿನಾಚರಣೆಯಾಗಿ ಆಚರಿಸಲಾಯಿತು. ಪ್ರತಿಭಟನಾ ಮೆರವಣಿಗೆಯ ಮೂಲಕ ರೈತರ ಟ್ರ್ಯಾಕ್ಟರ್ಗಳಲ್ಲಿ ತಾಲೂಕು ಕಚೇರಿಗೆ ಆಗಮಿಸುತ್ತಿದ್ದಂತೆ ಪೊಲೀಸರು ಕಚೇರಿ ಆವರಣದಲ್ಲಿ ಬಾರದಂತೆ ತಡೆದರು. ಈ ಸಂದರ್ಭದಲ್ಲಿ ರೈತರು ಮತ್ತು ಪೊಲೀಸರೊಂದಿಗೆ ಮಾತಿನ ಚಕಮಕಿ ನಡೆಯಿತು. ರೈತರ ಹಕ್ಕನ್ನ ಕಸಿದುಕೊಳ್ಳುತ್ತಿರುವ ಪೊಲೀಸರಿಗೆ ಧಿಕ್ಕಾರ ಎಂದು ಘೋಷಣೆಗಳನ್ನ ಕೂಗಿದ್ರು. ನಂತರ ಸ್ಥಳಕ್ಕೆ ತಹಸೀಲ್ದಾರ್ ಆಗಮಿಸಿ ಕಚೇರಿ ಆವರಣಕ್ಕೆ ಬಿಟ್ಟ ಸನ್ನಿವೇಶ ನಡೆಯಿತು. ಪ್ರತಿಭಟನೆಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಂಆರ್ ಲಕ್ಷ್ಮೀನಾರಾಯಣ್ ಮಾತನಾಡಿ, ಸರ್ಕಾರಗಳು ತಂದಿರುವ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿಯನ್ನ ಕೈಬಿಡಬೇಕು. ಇಡೀ ರಾಷ್ಟ್ರದಲ್ಲಿ ಬರುವುದು ನಿಶ್ಚಿತವಾಗಿರುವ ಕಾರಣ ಯಾವುದೇ ತಡ ಮಾಡದೆ ತ್ವರಿತವಾಗಿ ಎಸ್ಡಿಆರ್ಎಫ್ ಮತ್ತು ಎನ್ಡಿಆರ್ಎಫ್ ನಿಧಿಯನ್ನ ಬಿಡುಗಡೆ ಮಾಡಬೇಕು. ಹೀಗಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡಿದ್ರು. ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಈ ಕೂಡಲೇ ರಾಷ್ಟ್ರೀಕೃತ ಬ್ಯಾಂಕ್, ಸಹಕಾರ ಬ್ಯಾಂಕ್, ಕೃಷಿ ಮತ್ತು ಖಾಸಗಿ ಹಣಕಾಸು ಸಂಸ್ಥೆಗಳಿಗೆ ಪ್ರಸ್ತುತ ಮತ್ತು ಹಿಂದಿನ ವರ್ಷದ ಕೃಷಿ ಸಾಲವನ್ನ ಮನ್ನಾ ಮಾಡಬೇಕು ಎಂದು ಒತ್ತಾಯಿಸಿ ಸರ್ಕಾರಗಳು ರೈತರ ಪರ ಚಿಂತನೆಯನ್ನ ಮಾಡಬೇಕಿದೆ ಎಂದು ಆಗ್ರಹಿಸಿದ್ರು. ನಗರದ ಮಹಾತ್ಮ ಗಾಂಧಿ ವೃತ್ತದಿಂದ ಮೆರವಣಿಗೆ ಮೂಲಕ ತಾಲೂಕು ಕಚೇರಿಗೆ ಸಾಗಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಮನವಿ ಸ್ವೀಕರಿಸಿ ಮಾತನಾಡಿದ ತಹಸೀಲ್ದಾರ್ ಕೆಎಂ ಅರವಿಂದ್, ರೈತ ಮನವಿಯನ್ನ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ರವಾನಿಸುವುದಾಗಿ ತಿಳಿಸಿದರು. ಮಿತ್ರರೇ, ಇವತ್ತಿನ ದಿವಸ ನಮ್ಮ ಗೌರಿಬಿದನೂರಿನ ತಾಲೂಕಿನಿಂದ ನಮ್ಮ ಏನು ಸಾಮೂಹಿಕ ನಾಯಕತ್ವದಲ್ಲಿ ನಾವು ಏನು 46ನೇ ರೈತ ದಿನಾಚರಣೆಯನ್ನು ಇವತ್ತು ದಿವಸ ಭೂಸ್ವಾಧೀನ ವಿರೋಧಿ ದಿನಾಚರಣೆಯನ್ನಾಗಿ ಇವತ್ತು ದಿವಸ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದು ನಿಜವಾಗ್ಲೂ ರೈತನ ಏನಿದೆ ಅವನ ಸತ್ವವನ್ನೇ ಆತ್ಮವನ್ನೇ ಕಸಿದುಕೊಳ್ಳುವ ಒಂದು ದುರಂತ ಇವತ್ತು ದಿವಸ ನಾವು ಎದುರು ನೋಡ್ತಾ ಇದ್ದೀವಿ. ಅವನು ಏನು ಬಲ ಇದೆ, ಅವನು ಏನು ನಂಬ್ಕೊಂಡಿದ್ದ, ಯಾವ ಭೂಮಾತೆಯನ್ನು ಪೂಜಿಸ್ತಾ ಇದ್ದ, ಯಾವ ಭೂಮಾತೆಯ ಅನ್ನದ ಅಂಗಳದಲ್ಲಿ ಬದುಕ್ತಾ ಇದ್ದ, ಸಾವಿರಾರು ವರ್ಷಗಳಿಂದ ಅಂತ ಅನ್ನದ ಬಟ್ಟಲು, ಅನ್ನದ ಅಂಗಳ ಇವತ್ತು ದಿವಸ ಕಸಿದುಕೊಳ್ಳುವ ಒಂದು ಹುನ್ನಾರು ಇವತ್ತು ದಿವಸ ನಡೀತಾ ಇದೆ. ಕೇವಲ ನಗರೀಕರಣ ಅಂತ ಹೇಳ್ಕೊಳ್ಳೋದು, ಕೇವಲ ನಾಗರೀಕರಣ, ಕೈಗಾರಿಕೀಕರಣ ಅಂತ ಹೇಳ್ಕೊಳ್ಳೋದು, ಈ ಥರ ಅವರೇ ಬೇಕಾಗಿರತಕ್ಕಂಥ ಸಬೂಬುಗಳನ್ನು ಹೇಳ್ಕೊಂಡು ನೂರಾರು ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ಏನು ಬದುಕನ್ನು ಕಟ್ಟಿಕೊಂಡಿರತಕ್ಕಂಥ ಆ ರೈತನ ನೆಲೆಯನ್ನೇ ಕಸಿದುಕೊಳ್ಳುವ ಒಂದು ದುರಂತ ಇವತ್ತು ದಿವಸ ನೋಡ್ತಾ ಇದ್ದೀವಿ. ನರಗೊಂದ ನವಲಗೊಂದ ರೈತ ಹುತಾತ್ಮ ದಿನಾಚರಣೆ ಪ್ರಯುಕ್ತ ಇವತ್ತು ನಾವು ಪ್ರತಿ ವರ್ಷ ಅಲ್ಲಿ ಅವ್ರು ನಮನ ಸಲ್ಲಿಸಕ್ಕೆ ಹೋಗ್ತಾ ಇದ್ವಿ. ಆದರೆ ಇವತ್ತು ತೀವ್ರ ಸಂಕಷ್ಟ, ಬರಗಾಲ ಎದುರಾಗಿರೋ ಕಾರಣ ನಾವು ಇಲ್ಲೇ ನಮ್ಮ ರೈತರ ಹಕ್ಕೊತ್ತಾಯಗಳನ್ನ 1 ಎಕರೆಗೆ ಬರ ಪರಿಹಾರದ 1 ಹೆಕ್ಟೇರ್ಗೆ 1 ಲಕ್ಷ ಕೊಡಬೇಕು ಅಂತ ಒಂದು ನಿರ್ಣಯ ಆಗಿದೆ. ನಿರ್ಣಯ ಮಾಡಬೇಕು ರಾಜ್ಯ ಸರ್ಕಾರ. ಮತ್ತು ವಿದ್ಯುತ್ ಶಕ್ತಿ ಕಣ್ಣ ಮುಚ್ಚಾಲೆ ಆಡ್ತಾ ಇದೆ. ಇವತ್ತು ಬರ ಪರಿಸ್ಥಿತಿಯಲ್ಲಿ ರೈತರು ಇವತ್ತು ರಾತ್ರಿಯಲ್ಲಿ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಕಾವಲಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದ್ರ ಜೊತೆಯಲ್ಲಿ ಇವತ್ತೇನು ಬೆಳೆ ವಿಮೆ ಅಂತ ಹೇಳ್ತಾ ಇದ್ದಾರೆ, ಬೆಳೆ ವಿಮೆಯನ್ನು ಸಾಗೋಬ್ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಪ್ರಚಾರ ಪಡಿಸ್ತಾ ಇಲ್ಲ. ಇವತ್ತೇನು SIR ಕೊಟ್ಟಿರುವಂಥ ಮಾನ್ಯತೆ ನಮ್ಮ ನಮ್ಮ ಕೃಷಿ ವಿಮೆಗೆ ಸರ್ಕಾರ ಕೊಡ್ತಾ ಇಲ್ಲ. ಪ್ರತಿಯೊಬ್ಬ ಅಧಿಕಾರಿಗಳು SIR ಅಂತ ಒಂದು ಬೆಳೆ ಪರಿಹಾರದ್ದು ಮತ್ತೆ ಆಗಲಿ, ಒಂದು ಕೃಷಿ ವಿಮೆದಾಗಲಿ ಇವತ್ತರೆಗೂ ಒಂದು ಸಭೆ ಕರೆದಿಲ್ಲ. ನಮ್ಮ ಜಿಲ್ಲಾ ಅಧಿಕಾರಿಗಳಿರ್ಬೋದು, ತಾಲೂಕು ಆಡಳಿತ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಇವರ ಧೋರಣೆ ಬರೀ SIR ಇದರಲ್ಲೇ ಇದ್ದಾರೆ ಬಿಟ್ಟರೆ ರೈತರ ಪರವಾಗಿ ಇವತ್ತು ಈ ರಾಜ್ಯ ಸರ್ಕಾರಗಳಿಲ್ಲ, ಕೇಂದ್ರ ಸರ್ಕಾರಗಳಿಲ್ಲ. ಹಂಗಾಗಿ ಇವತ್ತು ನಾವು ಹೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ನೀವು ವಿಮೆಯನ್ನು ಇನ್ನೂ ಎಕ್ಸ್ಟೆಂಡ್ ಮಾಡಬೇಕು ಮತ್ತು ಸರಿಯಾದ ರೀತಿಯಲ್ಲಿ ಪರಿಹಾರ ಕೊಡಬೇಕು. ಮತ್ತು ಇವತ್ತು ನಮ್ಮ ಚೀಮಲ್, ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಉತ್ಪಾದಕರು ಇವತ್ತು ಮಳೆ 2 ಸ್ವಲ್ಪ ಬಂದಿದ ತಕ್ಷಣ 100 ರೂಪಾಯಿ ಹಾಲಿನ ದರವನ್ನು ಕಡಿತ ಮಾಡಿದ್ರು. ಆದರೆ ಇವತ್ತು ಹೇಳ್ತಾ ಇದ್ದೀವಿ, ನೀವು ತಕ್ಷಣ 5 ರೂಪಾಯಿ ಹೆಚ್ಚಿಗೆ ಮಾಡಬೇಕು. ಇವತ್ತು ಹಾಲಿನ ಉತ್ಪಾದನೆ ಕುಸಿತಾ ಇದೆ, ತಕ್ಷಣ ಅದನ್ನ 5 ರೂಪಾಯಿ ಹೆಚ್ಚುವರಿ ಮಾಡಬೇಕು ಅಂತ ಈ ಎಲ್ಲ ಹಕ್ಕೊತ್ತಾಯಗಳನ್ನ ಮತ್ತು ರೈತರ ಕೃಷಿ ಮಾಡ್ಕೊಂಡಿರುವಂಥ ಭೂಮಿನ ನಮ್ಮ ಅರಣ್ಯ ಇಲಾಖೆಯವರು ಒಕ್ಕಲೆಬ್ಬಿಸುವಂಥ ಕೆಲಸವನ್ನು ಕೆಲವು ತಾಲೂಕಿನಾದ್ಯಂತ ಮಾಡ್ತಾ ಇದ್ದಾರೆ. ಹಂಗಾಗಿ ಯಾವುದೇ ಕಾರಣಕ್ಕೂ ರೈತರಿಗೆ ಆ ಕಿರುಕುಳನ್ನು ನೀಡಬಾರ್ದು. ಮತ್ತು ಅದೇ ರೀತಿಯಲ್ಲಿ ಏನು ರೈತರ ಸಾಕು ಪ್ರಾಣಿಗಳ ಮೇಲೆ ಕಾಡು ಪ್ರಾಣಿಗಳ ಹತ್ಯೆ ಆಗಿದೆ, ಆದರೆ ಇವತ್ತವರೆಗೂ ಸಹ ಪರಿಹಾರಗಳನ್ನು ಅರಣ್ಯ ಇಲಾಖೆ ಬಿಡುಗಡೆ ಮಾಡಿಲ್ಲ. ಇವೆಲ್ಲ ಹಕ್ಕೊತ್ತಾಯಗಳೊಂದಿಗೆ ನಮ್ಮ ತಹಸೀಲ್ದಾರ್ ನಾವು ಇಲ್ಲಿನ ಬೈಕ್ ಜಾಥಾ ಮುಖಾಂತರ ಹೋಗಿ ನಮ್ಮ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತೇವೆ.
ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ತಹಶೀಲ್ದಾರ್ಗೆ ಹೇಳಿ ಧಿಕ್ಕಾರ. ತಾಲೂಕಾಡಳಿತಕ್ಕೆ ಹೇಳಿ ಧಿಕ್ಕಾರ. ರೈತರನ್ನು ತಡೆಗಟ್ಟುತ್ತಿರುವ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ.